5ನೇ ಸ್ಥಾನದಲ್ಲಿ ಅಭಿ ಅವರಿದ್ದಾರೆ. ಪಕ್ಕ ನಂಗನ್ಸುತ್ತೆ ಫಸ್ಟ್ನೇ ಸ್ಥಾನದಲ್ಲಿ ಕಾವ್ಯನ ಹೆಸರು ಹೇಳ್ತಾನೆ ಅಂತ. ನೋಡೋಣ. ಇವಾಗ 4ನೇ ಸ್ಥಾನ ಬಂದು ರಕ್ಷಿತನ ಹೆಸರು ಹೇಳ್ಬೋದು. ನೋಡಿ ರೈಟ್ ನಾ ಹೇಳಿದ್ದು ರಕ್ಷಿತಾ 4ನೇ ಸ್ಥಾನದಲ್ಲಿ. ಹೆಂಗ್ ಕಾಣಿಸುತ್ತೆ ಅಂತ ನೋಡಿ. ಹೋಗಕ್ಕೆ ಬಿಡಲ್ಲ. ಅಟ್ಯಾಕ್ ಬ್ಲಾಕಿ, ಅಟ್ಯಾಕ್ ಬಿಡಬೇಡ. ನಮ್ಮ ತಾಯಿಯವರಿಗೆ ಬಿಗ್ ಬಾಸ್ ಅಂದರೆ ತುಂಬ ಇಷ್ಟ. ಒಂದು ಎಪಿಸೋಡ್ ಬಿಡ್ಲಂಗೆ ನೋಡ್ತಾರೆ. ಬನ್ನಿ ಕೇಳೋಣ ಯಾರು ಇಷ್ಟ ಅಂತ ಅದರಲ್ಲಿ. ಮತ್ತು ಇನ್ನೊಂದು, ಇಲ್ಲಿ ಮನೆ ಕಾಣ್ತಾ ಇದೆ ಅಲ್ವಾ, ಇದು ನಮ್ಮ ಮನೆ ಅಲ್ಲ, ನಮ್ಮ ಮನೆ ಥರ ಬಟ್ ನಮ್ಮ ಮನೆ ಅಲ್ಲ ಇದು. ಓಕೆನಾ, ನಾವಿರೋದು ಇವಾಗ ಇಲ್ಲೇ. ಬನ್ನಿ, ಅಲ್ಲಿ ಹಿಂದಿದ್ದಾರೆ. ಯಾಕೆ ಹಂಗೆ ನೋಡ್ತಿದ್ಯಾ? ಹಾಂ ಹೌದು, ಬಿಗ್ ಬಾಸ್ ಡೈಲಿ ನೋಡ್ತೀಯಲ್ಲ. ಹಾಂ, ಯಾರು ಇಷ್ಟ ನಿಂಗೆ ಅದ್ರಾಗ? ಹಾಂ, ಜೋರಾಗಿ ಹೇಳು. ಗಿಲ್ಲಿ ಇಷ್ಟ. ಗಿಲ್ಲಿ ಯಾಕೆ ಇಷ್ಟ? ಚೆನ್ನಾಗಿ ಮಾಡ್ತಾನೆ ಕಾಮಿಡಿ. ಅಂದ್ರೆ ದಿನ ನೋಡ್ತೀಯ ನೀನು ಶೋನ? ದಿನ ನೋಡ್ತೀವಿ. ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ಬೇಕಾ? ಎಲ್ಲರೂ ಕೂಡ ಗಿಲ್ಲಿ ಗಿಲ್ಲಿ ಗಿಲ್ಲಿಯ. ನಾನು ಕೇಳಿದ್ದೀನಿ ಗಾಯ್ಸ್, ನಾನು ಡ್ಯೂಟಿ ಹೋಗ್ತೀನಲ್ಲ, ಅಲ್ಲಿ ತುಂಬ ಜನ ಕೇಳ್ತೀನಿ ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿ ಚೆನ್ನಾಗಿ ಆಡ್ತಾನೆ. ಭಾಳ ಕ್ರೇಜ್ ಇದೆ ಮಾತ್ರ ಹೊರಗಡೆ. ಮಾತ್ರ ಗಿಲ್ಲಿಯವರಿಗೆ ಮುಕ್ಳರ ಕ್ರೇಜ್ ಇದೆ. ಓ ಮೈ ಗಾಡ್, ನೋಡಿ ಬೆಂಕಿ ಹೆಚ್ಚಿದ್ದಾರೆ ಇಲ್ಲಿ. ಅಂದರೆ ಜಳಕಕ್ಕೆ ನೀರು ಕಾಸ್ತಾ ಇದ್ದಾರೆ. ನಮ್ಮ ಹಳ್ಳಿ ಸೈಡು ನೋಡಿ ಹಿಂಗೆ ಮಾಡೋದು. ನಾವು ಸಿಟಿಯಲ್ಲಿದ್ದರೂ ಕೂಡ ಹಿಂಗೆ ನೋಡಿ ಇದೆ. ನಾವು ಅಲ್ಲಿಂದ ಇಲ್ಲಿವರೆಗೆ ಬಂದರೂ ಕೂಡ ನಮ್ಮ ಬ್ಲಾಕಿ ಹೆಂಗೆ ಬರ್ತಿದ್ದಾನೆ ಅಂತ ನಾನು ಹಿಂದಿಂದೆ. ಬಾ ಕಮ್ಯಾ. ಇನ್ನೊಂದೇನಪ್ಪ ಅಂತಂದರೆ, ಒಂದು ನಾಯಿ ಸಾಕ್ಬೇಕು ಗಾಯ್ಸ್. ನಾನು ಅದಕ್ಕೊಂದು ಹೆಸರು ಇಡ್ತೀನಿ. ಒಟ್ಟು ಇನ್ನೂ ತಗೊಬಂದಿಲ್ಲ. ಚಿಕ್ಕ ನಾಯಿ ತೊಗೊಂಬರ್ತೀನಿ, ತಗೊಬಂದು ಸಾಕ್ತೀನಿ. ದೊಡ್ಡತಂದರೆ ಮಾತು ಕೇಳಲ್ಲ, ಚಿಕ್ಕತಂದರೆ ಅದು ನಾವು ಹೇಳ್ದಂಗೆ ಮಾತು ಕೇಳುತ್ತೆ. ಕಲಿಸಿದ್ರಲ್ವಾ ನೋಡಿ, ಇದಂಗೆ ಮಾತು ಕೇಳುತ್ತೆ ನೋಡಿ. ಅಲ್ಲಿಂದ ಇಲ್ಲಿ ಹೋಗ್ತೀವಾಗ ಓಡ್ತು. ಬ್ಲಾಕಿ ಈ ಕಡೆ ಇದೆಯಾ ನೋಡಿ. ಈ ಕಡೆ ಚಾನಲ್ ತುಂಬಿಟ್ಟಿದೆ ಗಾಯ್ಸ್. ಚಾನಲ್ ಸಿಕ್ಕಾಬಿಟ್ಟೆ ತುಂಬಿದೆ. ಇನ್ನೊಂದು ನಾನೊಂದು ಸ್ಟೇಟಸ್ ಹಾಕಿದ್ದೀನಿ ಇವತ್ತು. ಯಾಕೆ ಹಾಕಿದ್ದೀನಪ್ಪ ಅಂತಂದರೆ, ಏನಪ್ಪ ಅಂತಂದರೆ, ಇವಾಗ ನಾವು ಬ್ಲಾಗ್ ಮಾಡ್ತೀವಿ, ವಿಡಿಯೋ ಮಾಡ್ತೀವಿ ಅಂತಂದರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಡಬೇಕು ಗಾಯ್ಸ್. ಎಲ್ಲ ಬಿಟ್ಟು ಮಾಡಬೇಕು. ಯಾಕಂದರೆ ತುಂಬ ಜನ ನಮಗೆ ಹೇಳ್ತಾರೆ, ಏನೋ ಕಾಮೆಂಟ್ ಮಾಡ್ತಾರೆ ಅಲ್ವಾ. ಹಂಗಾಗಿ ಇವತ್ತು ನಾನು ವಾಟ್ಸಾಪಲ್ಲಿ ನಾನೇ ಸ್ಟೇಟಸ್ ಹಾಕಿದ್ದೀನಿ, ಎಲ್ಲರೂ ನೋಡಲಿ ಅಂತ. ಒಂದು ಅದು ಎಲ್ಲರಿಗೂ ಅಲ್ಲ, ಬಟ್ ಯಾರೆಲ್ಲ ನೆನ್ಕೊಂಡಿದ್ದಾರೆ ನನ್ನ ಬಗ್ಗೆ, ನೆನ್ಪಿದ್ದಾರೆ, ಅವ್ರಿಗೆ ಮಾತ್ರ ಹಂಗಿರಲಿ ಅಂತ ನೋಡಿ. ನಮ್ಮ ಬ್ಲಾಕಿ ಏನಂತೀಯ ಬ್ಲಾಕಿ? ಹಾಯ್. ಹಾಯ್. ಹಾಯ್ ಮಾಡು. ವೆರಿ ಗುಡ್. ಓಕೆ. ಆಮೇಲೆ ಚಿಕನ್ ಪೀಸ್ ಹಾಕ್ತೀನಿ ಸರಿನಾ? ನೋಡಿ ಒಳಗೆ ಹೋಗ್ತಾ ಇದ್ದೀನಿ. ವಿಡಿಯೋ ಮಾಡೋದು ಅಲ್ಲಿದೆ ರೂಮ್, ನಾವು ವಿಡಿಯೋ ಮಾಡೋದು ಫ್ರೆಂಡ್ಸ್. ಇವಾಗ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಒಳಗಡೆ. ನೋಡಿ ಕಿಚನ್ನು ಹಿಂಗಿಷ್ಟೇ ಇದೆ. ನಮ್ಮ ತಾಯಿ ಬೆಳಗ್ಗೆ ಹೋಗ್ತಿದ್ಯಾ? ಬೆಳಗಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಇವಾಗ ಅದು ಹೆಂಗೆ ಕಾಣಿಸುತ್ತೆ ಅಂತ ನೋಡಿ. ಹೋಗೋಕ್ಕೆ ಬಿಡಲ್ಲ. ಅಟ್ಯಾಕ್ ಬ್ಲಾಕಿ, ಅಟ್ಯಾಕ್ ಬಿಡಬೇಡ. ಹೋಗು. ರನ್. ವೆರಿ ಗುಡ್. ಬಟ್ ಅದು ಹೋಗಲ್ಲ, ಯಾಕಂದರೆ ಅದ್ರದ್ದು ಊಟಕ್ಕೆ ಸೆಕ್ಷನ್ ಇರೋದು ಈ ಕಡೆ ನೋಡಿ. ಅಲ್ಲಿ ಊಟ ಮಾಡೋದದು. ಅಲ್ಲಿ ತನಕ ಹೋದರೆ ಅದು ಹೋಗೋದೇ ಇಲ್ಲ. ಇವಾಗ ನೋಡಿ ಹೋಗ್ತಾ ಇದೆ ಹಂಗೆ. ಏನಾದರೂ ಸಿಗುತ್ತಾ ಅಂತ ಹೋಗ್ತಾ ಇದೆ ಹಂಗೆ. ಅದು ಸಿಕ್ಕಾಪಟ್ಟೆ ಕಾಣಿಸುತ್ತೆ ಫ್ರೆಂಡ್ಸ್. 4 days ಆಯಿತು. ಈ ಒಂದು ಹಣ್ಣು ಇದ್ದಿಲ್ಲಿ. ಹಣ್ಣಾಗಿದೆ ಇಲ್ಲೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹಣ್ಣಾಗಿದೆ ನೋಡಿ. ಒಂದು ಸೆಕೆಂಡ್, ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಹಣ್ಣಾಗಿದೆ ಇಲ್ಲ ಅಂತ. ನೋಡಿ ಕೈ ಒಳಗಡೆ ಹೋಗುತ್ತೆ, ಹಣ್ಣಾಗಿದೆ. 4 days ಆಯಿತು. ಮತ್ತು ಇನ್ನೊಂದು, ನಾನು ಅಗಲಿಂದ ಅಂತ ಮಾಡ್ತಾಯಿದ್ದೀನಿ. ಯಾಕೆ ಗೊತ್ತಾ? ಇಲ್ಲಿ ನೋಡಿ ಇತ್ತಲ್ಲಿ ಗುಳ್ಳೆ ಆಗಿದೆ ಒಳಗಡೆಗೆ, ಈಟಿಗೆ. ಹಾಗಾಗಿ ಆ ಥರ ಮಾಡ್ತಾಯಿದ್ದೀನಿ. ಓಕೆನಾ? ಸಾಯಂಕಾಲ ಆದರೆ ನೋಡಿ ನಮ್ಮ ತಂದೆಯವರು ಇವಾಗ ಬೆಂಕಿ ಹಚ್ತಾ ಇದ್ದಾರೆ. ಸೊಳ್ಳೆ ಬರಬಾರ್ದು ಒಂದು. ಸೊಳ್ಳೆ ಭಾಳ ಕಂಟ್ರೋಲ್ ಆಗ್ತವೆ ಇದಕ್ಕೆ. ಹೋಗುತ್ತೆ ಇವಾಗ ಬೆಂಕಿ. ಅದು ಹೆಂಗೆ ತಳಗಿಟ್ರೆ ಆಗಲೇ ಡೀಲ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್. ಆಗಲೇ ಇದನ್ನ ಅವಾಗಲೇ ತೋರಿಸಿದ್ವಿ ನಾನು ಹೆಚ್ಚುವ ಕಣ್ಣಾಗೈತಿ ಅಂತ. ನೋಡಿ ಈ ಥರ ಚಿಕ್ಕದು ಯಾಕೆ ಹೆಚ್ಚಿದ್ದಾರೆ ಅಂದರೆ ಮಮ್ಮಿ ನೈಟು ಊಟ ಆದಮೇಲೆ ತಿನ್ನೋಕ್ಕೆ. ನೋಡಿ ನೈಟು ಊಟ ಆದಮೇಲೆ ತಿನ್ನೋಕ್ಕೆ ಈ ಥರ ಚಿಕ್ಕದು ಹೆಚ್ಚಿದ್ದಾರೆ. ಅದೇನಾಗಿದ್ವಿ ಅದ್ರಾಗ ಇರುತ್ತೆ ಸಿಪ್ಪಿನ. ಅದನ್ನ ತೆಗೆದಿಡು.
ಇನ್ನು ಕೆಲವೇ ಕ್ಷಣಗಳು, ಟೈಮಿಂಗ್ಸ್ ನೋಡಿ 9:10 ಆಗಿದೆ. ಇನ್ನು 20 ನಿಮಿಷ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ರೆಡಿ ಇದೆ, ಮತ್ತು ಪಪ್ಪಾಳಿ ಹಣ್ಣು ಕೂಡ ರೆಡಿ ಇದೆ. ಆಲ್ರೆಡಿ ತಿಂದಿದ್ದೀನಿ, ಹಾಗಾಗಿ ಸ್ವಲ್ಪ ಇದೆ ಅಷ್ಟೇ. ಆದರೆ ಇಲ್ಲಿ ಧನುಷ್ ಅವರು ಕಾವ್ಯ ಅವರಿಗೆ ಮೊದಲೇ ಸ್ಥಾನ ಕೊಟ್ಟಿದ್ದಾರೆ. ನೀವೇನಾದರೂ ಬಿಗ್ ಬಾಸ್ ಡೈಲಿ ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ಗೇಮನ್ನು ವಿಚಾರಕ್ಕೆ ಬಂದರೆ 100% ಕೊಡೋರು ಯಾರು? ರಾಶಿಕಾ ಅವರು ಚೆನ್ನಾಗಿ ಆಡ್ತಾರೆ. ಗೇಮನ್ನು ವಿಚಾರಕ್ಕೆ ಬಂದರೆ, ಕಾಮಿಡಿ ಅನ್ನೋ ವಿಚಾರಕ್ಕೆ ಬಂದರೆ ಗಿಲ್ಲಿ ಅವರು ಚೆನ್ನಾಗಿ ಆಡ್ತಾರೆ, ಹೌದಲ್ವಾ? ಹಂಗಾದರೆ ಇಲ್ಲಿ ಕಾವ್ಯ ಅವರು ಗೇಮಲ್ಲಿ 100% ಎಫರ್ಟ್ ಹಾಕ್ತಾರಾ? ನೀವು ಕಮೆಂಟ್ ಹಾಕಿ ನೋಡೋಣ. ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ, ಇಲ್ಲಿ ಗಿಲ್ಲಿಯವರು ಸೆಕೆಂಡನೇ ಸ್ಥಾನ ಓಕೆ, ಮೊದಲನೇ ಸ್ಥಾನಕ್ಕೆ ರಾಶಿಕಾ ಅವ್ರು ಬರಬೇಕಿತ್ತು. ಅದು ನನ್ನ ಒಪಿನಿಯನ್ನು. ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಿತ್ತು ನೋಡಿ ಜಗಳ. 5ನೇ ಸ್ಥಾನದಲ್ಲಿ ಅಭಿ ಅವರಿದ್ದಾರೆ. ಪಕ್ಕ ನಂಗೆ ಅನಿಸುತ್ತೆ ಫಸ್ಟ್ನೇ ಸ್ಥಾನದಲ್ಲಿ ಕಾವ್ಯನ ಹೆಸರು ಹೇಳ್ತಾನೆ ಅಂತ. ನೋಡೋಣ. ಇವಾಗ 4ನೇ ಸ್ಥಾನ ಬಂದು ರಕ್ಷಿತನ ಹೆಸರು ಹೇಳ್ಬೋದು. ನೋಡಿ, ರೈಟ್ ನಾ ಹೇಳಿದ್ದು ರಕ್ಷಿತಾ 4ನೇ ಸ್ಥಾನದಲ್ಲಿ. ಇವಾಗ ರಕ್ಷಿತ್ ಅವ್ರು ಬಂದರು ನೋಡಿ. ಇನ್ನು ಜಾಹ್ನವಿ, ಗಿಲ್ಲಿ, ಕಾವ್ಯ, ಅಶ್ವಿನಿ ಮೇಡಮ್ 3ನೇ ಸ್ಥಾನದಲ್ಲಿ. ಅಶ್ವಿನಿ ಮೇಡಮ್ ಅವ್ರು ಬರ್ತಾರೆ ನೋಡಿ. ಇವಾಗ ನೋಡಿ, ಅಶ್ವಿನಿ ಮೇಡಮ್ ಅವರು 3ನೇ ಸ್ಥಾನಕ್ಕೆ ಬಂದಿದ್ದಾರೆ. ಇವಾಗ ಸೆಕೆಂಡು ಗಿಲ್ಲಿ ಅವ್ರು ಬರ್ತಾರೆ. ಅದಾದಮೇಲೆ ಫಸ್ಟು ಕಾವ್ಯ ಅವ್ರು ಬರ್ಬೋದು ಅಂತ ನನಗನ್ಸುತ್ತೆ. ನೋಡೋಣ. ಇವಾಗ ಸೈಕ್ ಗುರು, ಸೈಕ್ ಅಂದ್ಕೊಂಡಂಗೆ ಆಗ್ತದೆ ನೋಡಿ. ಗಿಲ್ಲಿ ಅವರು ಸೆಕೆಂಡ್ ಬಂದಾರೆ. ತುಂಬ ಜನ ಅಂದ್ಕೊಂಡಿರ್ಬೋದು ಗಿಲ್ಲಿ ಫಸ್ಟ್ ಬರ್ಬೋದು ಅಂತ. ನನ್ನ ಥಿಂಕಿಂಗು ಕಾವ್ಯನ ಹೆಸರು ಹೇಳೋದಮ್ಮ ಫಸ್ಟು. ನೋಡಿ, ಕಾವ್ಯ ಯಾ ಗಿಲ್ಲಿ ಹಂಗೆ ಕಾವ್ಯ ಅವರು ಗೇಮ್ ಮಾಡಿದಾರ? ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ನೋಡಿ ಯಾವ ಥರ ಹಾಕಿದಾನಂತ. ಸಖತ್ ಕಾಮಿಡಿ ಇದೆ ಇದು. ನೋಡಿ, ಚಪ್ಪಾಳೆ ತರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ವಾರ್ ಬಿತ್ತು ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ಜಗಳ ಬಿತ್ತು. ಇವಾಗ ನೋಡಿ, ಕುತ್ಕೊಂಡು ಬೆಳಿಗ್ಗೆ ಮಾತಾಡ್ತಾ ಇದ್ದಾರೆ. ಇವಾಗ ಧ್ರುವಂತನ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ. ನೋಡಿ, ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದವರಿಗೆ ಒಂದು ಅವಕಾಶ ಸಿಕ್ಕಿದೆ. ಇವಾಗ ಅದರ ಬದಲು ಮಾಡ್ಬೋದು. ಇವಾಗ ಫಸ್ಟ್ ಪೊಸಿಷನ್ ಇರೋರನ್ನ ಲಾಸ್ಟ್ ಹಾಕ್ಬೋದು. ನೋಡೋಣ. ಓಕೆ, ರಘು ಅವರಿಗೆ ಮೊದಲೇ ಸ್ಥಾನ ಸಿಕ್ತು. ರಜತ್ ಅವ್ರು ಕೊಟ್ಟಿದ್ದು ಏನಪ್ಪ ಅಂತಂದರೆ, ಪ್ರತಿಯೊಂದು ವಿಷಯದಲ್ಲಿ ಕೂಡ ಸ್ಟ್ಯಾಂಡ್ ತೊಗೊತಾರೆ ಅನ್ನೋ ಒಂದು ವಿಷಯದಲ್ಲಿ. ಮತ್ತು ಅಂದರೆ ಮೊನ್ನೆ ಒಂದು ಜಗಳ ಆಯಿತು ಧ್ರುವಂತಂದು, ಅದರಲ್ಲಿ ಸ್ಟ್ಯಾಂಡ್ ತೊಗೊಂಡ್ರು ರಘು ಅವರು. ಹಂಗಾಗಿ ಆ ಒಂದು ರೀಸನ್ ಇಟ್ಕೊಂಡು ಕೂಡ ರಜತ್ ಅವರು ರಜತ್ ಅವರು ರಘು ಅವರಿಗೆ ಮೊದಲೇ ಸ್ಥಾನವನ್ನು ಕೊಟ್ಟರು. ಆದರೆ ಅಲ್ಲಿ ಕಾವ್ಯ ಅವರಿಗೆ ಮನೆ ಕೆಲಸ ಮಾಡೋದಿಲ್ಲ, ಬರೀ ಗಿಲ್ಲಿಯವರ ವಿಷಯದಲ್ಲೇ ಕೂಡ ಸ್ಟ್ಯಾಂಡ್ ತೊಗೊತಾರೆ ಅಂತ ಅಂದ್ಬಿಟ್ಟು ಅವರಿಗೆ 5ನೇ ಸ್ಥಾನವನ್ನು ಕೊಟ್ಟರು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಹಾಕಿ ಗೈಸ್.